ಹಲೋ ವೀಕ್ಷಕರೇ, ನಿಮ್ಮ ಕೂದಲು ಕೂಡ ದಟ್ಟವಾಗಿ ಎಷ್ಟು ಚೆನ್ನಾಗಿ ಬೆಳವಣಿಗೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಇದನ್ನು ವಿಡಿಯೋ ಫಾಲೋ ಮಾಡಿಬಿಡಿ. ನಿಮ್ಮ ಕೂದಲು ಆಫ್ಟರ್ ಆ್ಯಂಡ್ ಬಿಗೈನ್ ರಿಸಲ್ಟ್ ನೋಡ್ಬೋದು. ಅದ್ರ ಜೊತೆಗೆ ಸ್ನೇಹಿತರೆ, ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ತಡೆಗಟ್ಟುವಂಥ ಇದರಲ್ಲಿ ಹೋಮ್ ಮೇಡ್ ರೆಮಿಡಿ ಅನ್ಬೋದು. ಹಾಗಾದರೆ ಯಾಕಪ್ಪ ತಡ ಮಾಡ್ತೀರಾ ಸ್ನೇಹಿತರೆ? ವೀಕ್ಷಕರೇ, ನಿಮ್ಮ ಹೇರ್ ಗ್ರೋತ್ ಆಗ್ತಾನೆ ಇಲ್ಲ ಅಂದರೆ ಇದನ್ನು ಟ್ರೈ ಮಾಡಿಬಿಡಿ ವೀಕ್ಷಕರೇ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು. ಬನ್ನಿ ಮತ್ತೆ ವೀಕ್ಷಕರೇ, ತಡ ಮಾಡದೆ ತೋರಿಸ್ಕೊಡ್ತಾ ಇರುವಂಥ ಯೂಸ್ಫುಲ್ ಟಿಪ್ಸ್ ಅನ್ಬೋದು. ಹಾಗಾದರೆ ನಾನು ಇವತ್ತು ಫಸ್ಟೇ ತೋರಿಸ್ತಾ ಇರುವಂಥ ಸ್ನೇಹಿತರೆ ನೋಡ್ತಾ ಇರ್ಬೋದು, ಮೆಂತ್ಯ ಕಾಳನ್ನು ನಾವು ಎಷ್ಟು ಯೂಸ್ ಮಾಡ್ಕೋಬೋದು ನಮ್ಮ ಹೇರ್ಸಿಗೆ ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಒಂದೇ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಇದ್ದರೆ ಸಾಕು, ನಮ್ಮ ಹೇರ್ಸ್ ಗ್ರೋತ್ನೆಸ್ ಮಾಡ್ಕೋಬೋದು. ನಮ್ಮ ಹೇರ್ ತುಂಬಾ ಉದುರು ಹೋಗುವಂಥ ಸಮಸ್ಯೆಯನ್ನು ಕೂಡ ತಡೆಗಟ್ಬೋದು. ಅದು ಯಾವ ರೀತಿಯಾಗಿ ರೆಡಿ ಮಾಡಬೇಕಂತ ನೋಡಿಬಿಡಿ. ಇವಾಗ ನಾನು ತೋರಿಸ್ತಾ ಇರುವಂಥ ರೀತಿಯಲ್ಲಿ ನೀವು ಕೂಡ ಫಾಲೋ ಮಾಡಿ. ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ ವೀಕ್ಷಕರೇ. ಒಂದು ಬಟ್ಲಲ್ಲಿ ನಾನು ಇವಾಗ 2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಕಾಳು 2 ಸ್ಪೂನಷ್ಟು ತೊಗೊಂಡಿರುವಂಥದ್ದು. ಅದರಲ್ಲಿ ನಾನು ಇವಾಗ ನೀರು ಹಾಕ್ತೀನಿ. 1 ಲೋಟದಷ್ಟು, ಸಣ್ಣ ಲೋಟದಷ್ಟು ನೀರು ಹಾಕಿ ಇದನ್ನು ನಾವು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ರಾತ್ರಿ ಪೂರ್ತಿ ನೀರಲ್ಲಿ ನೆನೆಯೋದಕ್ಕೆ ಬಿಡಬೇಕು. ಹಾಗಾಗಿ ಇದನ್ನು ರಾತ್ರಿ ಪೂರ್ತಿ ಓವರ್ನೈಟ್ ನಾವು ಇದು ನೀರಲ್ಲಿ ನೆನೆ ಹಾಕಿರ್ತೀವಿ. ಬೆಳಗ್ಗೆ ಹೊತ್ತಿಗೆ ಇದನ್ನು ನಾವು ಹೋಮ್ ಮೇಡ್ ರೆಮಿಡಿ ಟ್ರೈ ಮಾಡ್ಬೋದು. ಇಲ್ಲಾಂದರೆ ನೀವು ಬೆಳಗ್ಗೆ ನೆನೆ ಹಾಕಿದ್ರೆ ಇದನ್ನು ರಾತ್ರಿ ಫಾಲೋ ಮಾಡಿಬಿಡಿ. ಎರಡರಲ್ಲಿ ಒಂದು ಯಾವುದಾದ್ರು ಕೂಡ ನೀವು ಫಾಲೋ ಮಾಡ್ಬೋದು. ಇದನ್ನು ನೋಡಿ, ನಾನು ಇವಾಗ ರಾತ್ರಿ ಹೊತ್ತಿಗೆ ನೆನೆ ಹಾಕ್ತೀನಿ. ಬೆಳಗ್ಗೆ ಯೂಸ್ ಮಾಡೋದಕ್ಕೆ ಯಾವ ರೀತಿಯಾಗಿ ಫಾಲೋ ಮಾಡಬೇಕಂತ ತೋರಿಸ್ಕೊಡ್ತೇನೆ ನಿಮಗೂ ಕೂಡ. ಬನ್ನಿ ಸ್ನೇಹಿತರೆ. ಹಾಗೆ ನೋಡಿ, ರಾತ್ರಿ ಪೂರ್ತಿ ಓವರ್ನೈಟ್ ಆದಮೇಲೆ ಬೆಳಗ್ಗೆ ಪೂರ್ತಿಯಾಗಿ ನೋಡಿ ಮೆಂತ್ಯ ಕಾಳು ನೆಂದು ಎಷ್ಟು ಚೆನ್ನಾಗಿ ಉಬ್ಬಿರುವಂಥದ್ದು. ಅದರ ಜೊತೆಗೆ ನೋಡ್ತಾ ಇರ್ಬೋದು, ನೀರು ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿರುವಂಥದ್ದು. ಮೆಂತ್ಯ ಕಾಳು ತುಂಬಾ ಕಹಿ ಅಂಶ ಸ್ನೇಹಿತರೆ, ಶುಗರ್ಗೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನಮ್ಮ ಹೇರ್ಸ್ಗೂ ಕೂಡ ಒಳ್ಳೆಯ ರೀತಿ ವರ್ಕ್ ಮಾಡುತ್ತೆ. ನಮ್ಮ ಹೇರ್ಸ್ ತುಂಬಾ ನಾಜೂಕಾಗಿದೆ, ನಮ್ಮ ಹೇರ್ಸ್ ಗ್ರೋತೇ ಆಗ್ತಾಯಿಲ್ಲ ಅಂದರೆ ಇದು ಮೆಂತ್ಯ ಕಾಳು ಸೀರಮ್ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ. ಇವಾಗ ನೋಡಿ, ಮೆಂತ್ಯ ಕಾಳು ಪೂರ್ತಿಯಾಗಿ ನೆಂದಿರುವಂಥದ್ದು ಕಾಣಿಸ್ತಾ ಇರ್ಬೋದು. ನಾವು ಇದನ್ನು ಹಾಗೆ ಬಿಟ್ಬಿಟ್ವಿ ಅಂದರೆ ಚೆನ್ನಾಗಿ ಮೊಳಕೆ ಕೂಡ ಬರುತ್ತೆ. ಅದು ಕೂಡ ಬಂದರೆ ಒಳ್ಳೆ ರೀತಿ ನೆನ್ಬೋದು. ನಾನು ಇವಾಗ ಒಂದೇ ರಾತ್ರಿ ನೆನೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ನೆಂದು ಮೆತ್ತಗಾಗಿರುವಂಥದ್ದು. ಇವಾಗ ಏನು ಮಾಡ್ತೀನಿ ಅಂದರೆ, ನೆಂದಿರೋವಂಥ ಮೆಂತ್ಯ ಕಾಳು ಒಂದು ಬಟ್ಲಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ನೀವು ಕೂಡ ಇದೇ ರೀತಿ ಸೇಮ್ ಪ್ರೊಸೆಸಿಂಗ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ರೀತಿ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ. ನಿಮ್ಮ ಹೇರ್ಸ್ ತುಂಬಾ ಗ್ರೋತ್ ಆಗುತ್ತೆ. ನಿಮ್ಮ ಗ್ರೋತ್ನೆಸ್ ಕೂಡ ಅದ್ರ ಜೊತೆಗೆ ನಮ್ಮ ಕೂದಲು ಗಟ್ಟಿಮುಟ್ಟಾಗಿ ಬೆಳವಣಿಗೆ ಮಾಡುತ್ತೆ. ಆಮೇಲೆ ನಮಗೆ ಬಿಳಿ ಕೂದಲ ಸಮಸ್ಯೆ ಕೂಡ ಬರದೇ ರೀತಿ ಕೂಡ ಕೇರ್ ಮಾಡುತ್ತೆ. ಇವಾಗ ಇದು ಮೆಂತ್ಯ ಕಾಳು, ನೆಂದಿರುವಂಥ ಮೆಂತ್ಯ ಕಾಳು ನೋಡ್ತಾ ಇರ್ಬೋದು, ಬಟ್ಲಲ್ಲಿ ಹಾಕಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕುಟ್ಕೊಂಡು ತೊಗೋಬೇಕು. ತರ್ತರಿಯಾಗಿ ಇದನ್ನು ನಾವು ಕುಟ್ಟಬೇಕಾಗತ್ತೆ. ಯಾಕಂದರೆ ಇಷ್ಟು ಚೆನ್ನಾಗಿ ನೆಂದಿರುವಂಥ ಮೆಂತ್ಯ ಕಾಳು ಕಹಿ ಇರುತ್ತಲ್ವ ಸ್ನೇಹಿತರೆ, ಅದು ನಾವು ಈ ಥರ ಕುಟ್ಕೊಂಡ್ವಿ ಅಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಪೇಸ್ಟ್ ಥರ ರೆಡಿ ಆಗುತ್ತೆ. ಅದು ಪೇಸ್ಟ್ ನಮಗೆ ಬೇಕಾಗುವಂಥದ್ದು. ಹಾಗಾಗಿ ನೋಡಿ, ನಾನು ಮೆಂತ್ಯ ಕಾಳು ಸ್ವಲ್ಪನೇ ಕೊಡ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಬೋದು. ಎರಡರಲ್ಲಿ ಒಂದು ಕೂಡ ನೀವು ಯೂಸ್ ಮಾಡಿ. ನಾನು ನಿಮಗೆ ತೋರಿಸೋ ರೀತಿಯಲ್ಲಿ ನೋಡಿಕೊಂಡು ನೀವು ಕೂಡ ಮಾಡ್ಬೋದು. ಇವಾಗ ನೋಡಿ, ಮೆಂತ್ಯ ಕಾಳು ಸ್ವಲ್ಪನೇ ತರ್ತರಿಯಾಗಿ ಕೊಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಮತ್ತೇನಂದರೆ ಸ್ನೇಹಿತರೆ, ಒಂದು 3ರಿಂದ 4 ಲವಂಗ ತೊಗೊಂಡ್ಬಿಡಿ. ನೋಡಿ, 4 ಲವಂಗ ತೊಗೊಂಡಿದ್ದೀನಿ. ಲವಂಗ ಅದರಲ್ಲಿ ಹಾಕಿ ಜಜ್ತಾ ಇದ್ದೀನಿ. ಲವಂಗ ನಮ್ಮ ಹೇರ್ಸ್ ಕೂಡ ಚೆನ್ನಾಗಿ ನೋಡಿ ಸ್ನೇಹಿತರೆ, ಹೇರ್ಸ್ ಬುಡದಿಂದ ಸ್ವಲ್ಪ ನಾಜೂಕಾಗಿದೆ, ನಮ್ಮ ಸ್ಟ್ರಾಂಗ್ನೆಸ್ ಇಲ್ಲ, ನಮ್ಮ ಕೂದಲು ತುಂಬಾ ಹಿಕ್ಕದಾಗ ತುಂಬಾ ಉದುರಿ ಬೀಳ್ತಾ ಇದೆ ಅಂದರೆ ಇದನ್ನು ಈ ಥರ ಫಾಲೋ ಮಾಡಬೇಕಾಗತ್ತೆ. ಇವಾಗ ಲವಂಗ ಕೂಡ ಅದರಲ್ಲಿ ಪುಡಿ ಪುಡಿಯಾಗಿ ಕುಟ್ಕೊಂಡಿದ್ದೀನಿ. ಜಾಸ್ತಿ ತರ್ತರಿಯಾಗಲೇ ಇರಬೇಕು. ಈ ಥರ ತರ್ತರಿಯಾಗಿರುವಂಥದ್ದು ಪೇಸ್ಟೇ ಬೇಕಾಗುವಂಥದ್ದು ನಮಗೆ. ಈ ಥರ ಯಾಕಪ್ಪ ಅಂದರೆ ನೋಡಿ, ನೀರಲ್ಲಿ ಮೆಂತ್ಯ ಕಾಳು ನೆಂದು ಚೆನ್ನಾಗಿ ಉಬ್ಬಿರುವಂಥದ್ದು. ನಮ್ಮ ಮೆಂತ್ಯ ಕಾಳು ನೆಂದಿದ ತಕ್ಷಣ ಮಾಡ್ತೀವಿ, ನೀವರು ಅಷ್ಟೇ ಯೂಸ್ ಮಾಡ್ತೀವಿ. ಮೆಂತ್ಯ ಕಾಳು ಕುದಿಸಿದ್ರೆ ಮಾತ್ರ ಸ್ವಲ್ಪನೇ ರಸ ಬಿಟ್ಕೊಳ್ಳುತ್ತೆ. ಈ ಥರ ನಾವು ತರ್ತರಿಯಾಗಿ ಕುಟ್ಕೊಂಡಿರೋಂಥದ್ದು ಅದೇ ನೀರಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಆ ಮೆಂತ್ಯ ಕಾಳಲ್ಲಿ ಬಾಯ್ಲ್ ಮಾಡ್ತೀವಲ್ವ, ಇದು ಕುಟ್ಕೊಂಡಿರೋಂಥ ರಸ ಎಲ್ಲ ಏನಾಗುತ್ತೆ ಅಂದರೆ ಅದರಲ್ಲಿ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಅದೇ ನಮಗೆ ಸೀರಮ್ ಪವರ್ಫುಲ್ಲಾಗಿ ರೆಡಿ ಆಗುತ್ತೆ. ಇವಾಗ ಇದು ಕುಟ್ಕೊಂಡಾಯಿತು. ಇದು ಇವಾಗ ನೋಡಿ, ಒಂದು ಬೇರೆ ನೋಡಿ ಈ ಥರ ಬೌಲಲ್ಲಿ ಹಾಕಿ ಚೆನ್ನಾಗಿ ಕುದಿಯೋಕೆ ಇಟ್ಕೊಳ್ಳೋಣ ಬನ್ನಿ. ಇದು ನಾವು ಎಷ್ಟೊತ್ತು ಕುದಿಸ್ತೀವಿ ಅಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ, ಅಷ್ಟೇ ಚೆನ್ನಾಗಿ ಪವರ್ಫುಲ್ಲಾಗಿ ರೆಡಿ ಆಗುತ್ತೆ.
ಇದನ್ನು ರೆಡಿ ಮಾಡಿ ಒಂದು ಬಾಟಲಲ್ಲಿ ಕೂಡ ಸೋದಿಸ್ಕೊಂಡು ಇಟ್ಕೊಂಡು ನೀವು ರಾತ್ರಿ ಹೊತ್ತಿಗೆ ನಿಮ್ಮ ಹೇರ್ಸಿಗೆ ಡೈಲಿ ರಾತ್ರಿ ಹೊತ್ತಿಗೆ ಹಚ್ಕೊಳ್ಳಿ. ಹಚ್ಚುತ್ತಾ ಬಂದರೆ ಒಂದು ವಾರಕ್ಕೆ ನಿಮ್ಮ ರಿಸಲ್ಟ್ ನೋಡ್ಬೋದು. ನೀವು ಕೂಡ ನಿಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ. ಅದ್ರ ಜೊತೆಗೆ ಕೂದಲು ಕೂಡ ಬೆಳವಣಿಗೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಎಲ್ಲೆಲ್ಲಿ ನಿಮ್ಮ ಕೂದಲು ಉದುರೋಗಿರೋಂಥ ಸಮಸ್ಯೆ ಇರುತ್ತಲ್ವ ಅಲ್ಲೆಲ್ಲ ಜಾಸ್ತಿ ಹಚ್ಕೊಳ್ತಾ ಬನ್ನಿ. ಅಲ್ಲಿ ಕೂಡ ನಿಮ್ಮ ಕೂದಲು ಸಣ್ಣದಾಗಿ ಗ್ರೋತ್ನೆಸ್ ಕೂಡ ಆಗುತ್ತೆ. ಇವಾಗ ನೋಡಿ ಬಾಯ್ಲ್ ಮಾಡ್ತಾನೆ ಇದ್ದೀನಿ. ಈ ಥರ ಬಾಯ್ಲ್ ಮಾಡ್ತಾ ಹೋದರೆ ಮೆಂತ್ಯ ಕಾಳು ಚೆನ್ನಾಗಿ ರಸ ಎಲ್ಲ ಕೂಡ ಬಿಟ್ಕೊಳ್ತಾ ಬರುತ್ತೆ ಸ್ನೇಹಿತರೆ. ಹಾಗೆ ಮೆಂತ್ಯ ಕಾಳು ಕುದೀತಾ ಉಬ್ಬುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಉಬ್ಬೋವರೆಗೂ ಕೂಡ ನಾವು ಹಾಗೆ ಕುದಿಸ್ಬೇಕು. ಈ ಥರ ನಾವು ಕುದಿಸಿರೋಂಥ ಸೀರಮ್ಮು ಪವರ್ಫುಲ್ಲಾಗಿ ರೆಡಿ ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ಯಾವುದೇ ದುಬಾರಿ ದುಡ್ಡು ಕೊಟ್ಟು ತಂದಿರುವಂಥ ಕ್ರೀಮ್ ಆಗಲಿ, ನಮ್ಮ ಹೇರ್ಸಿಗೆ ಬೇಕಾಗುವಂಥ ಎಣ್ಣೆ ಕೂಡ ಅವಶ್ಯಕತೆ ಬಿಡಲ್ಲ. ಅಷ್ಟು ಪವರ್ಫುಲ್ಲಾಗಿರುವಂಥ ಸೀರಮ್ ಅನ್ಬೋದು. ಹಾಗಾದರೆ ನೋಡಿ ಮನೇಲಿರುವಂಥದ್ದೇ ಯೂಸ್ ಮಾಡ್ತಾ ಹೋದರೆ ನಮ್ಮ ಹೇರ್ಸ್ ತುಂಬಾ ಚೆನ್ನಾಗಿ ಬೆಳವಣಿಗೆ ಮಾಡ್ಕೋಬೋದು. ಇವಾಗ ಇದು ಚೆನ್ನಾಗಿ ಕಲರ್ ಕೂಡ ಬಂದಿರುವಂಥದ್ದು. ಹಾಗೆ ನೋಡ್ತಾ ಇರ್ಬೋದು ಕುದೀತಾ ಎಷ್ಟೋ ತನಕ ನಾವು ಕುದಿಸಿದ್ದೀವಲ್ವ, ಸ್ವಲ್ಪ ನೀರು ಕೂಡ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ಬನ್ನಿ ಸೋದಿಸ್ಕೊಂಡು ತೊಗೊಳ್ಳೋಣ ಒಂದು ಬಟ್ಲಲ್ಲಿ. ನೋಡಿ ಈ ಥರ ಸೋದಿಸ್ಕೊಂಡು ನೀವು ತಣ್ಣಗಾದ್ಮೇಲೆ ಒಂದು ಬಾಟಲಲ್ಲಿ ಹಾಕಿ ನಿಮ್ಮ ಹೇರ್ಸಿಗೆ ಯೂಸ್ ಮಾಡ್ತಾ ಬನ್ನಿ. ಹೇರ್ಸಿಗೆ ಯೂಸ್ ಮಾಡುವಾಗ ಇದರಲ್ಲಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಬೇಕು, ಅದು ಏನಲ್ಲ ಅಂತ ನೋಡಿಬಿಡಿ. ಇವಾಗ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ತೀನಿ ಸ್ನೇಹಿತರೆ. ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾನೆ ಇರ್ತೀವಿ ಹೇರ್ಸಿಗೆ. ಅದ್ರ ಜೊತೆಗೆ ನೋಡಿ ನಮ್ಮ ಕೊಬ್ಬರಿ ಎಣ್ಣೆ ಇದರಲ್ಲಿ ಹಾಕಿ ಯೂಸ್ ಮಾಡ್ತಾ ಹೋದರೆ ಕೂದಲು ಜಾಸ್ತಿನೇ ಸಾಫ್ಟ್ ಆಗುತ್ತೆ. ಆಮೇಲೆ ನೋಡಿ ನಾನು ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿದಾಯಿತು. ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿದ್ಮೇಲೆ ನಾನು ಇದಕ್ಕೆ ಮತ್ತೇನು ಹಾಕ್ತೀನಪ್ಪ ಅಂತಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ತೀನಿ ಸ್ನೇಹಿತರೆ. ನಮ್ಮ ಹೇರ್ಸ್ ಸ್ಕ್ಯಾಲ್ಪ್ ತುಂಬಾ ಹಾರ್ಡಾಗಿದೆ, ಅದ್ರ ಜೊತೆಗೆ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಕೂಡ ತಡೆಗಟ್ಟುವಂಥದ್ದು ವಿಟಮಿನ್ ಇ ಕ್ಯಾಪ್ಸೂಲ್ ಮಾಡುತ್ತೆ. ಹಾಗಾಗಿ ವಿಟಮಿನ್ ಇ ಕ್ಯಾಪ್ಸೂಲ್ ಒಂದು ಹಾಕಿಬಿಡಿ. ಅದರಲ್ಲಿ ಈ ಥರ ಹಾಕ್ಕೊಂಡು ನೀವು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಬಾಟಲಲ್ಲಿ ಹಾಕಿ ಸೋದಿಸ್ಬಿಡಿ. ಈ ಥರ ನೀವು ಇಟ್ಕೊಂಡು ಬಿಟ್ಟರೆ ಸಾಕು. ಒಂದು ವಾರಕ್ಕೆ ಬೇಕಾದಷ್ಟು ರೆಡಿ ಮಾಡ್ತಾ ಹೋದರೆ ನಿಮ್ಮ ಕೂದಲು ಒಂದೇ ವಾರಕ್ಕೆ ಗ್ರೋತ್ನೆಸ್ ನೋಡ್ಬೋದು. ಒಳ್ಳೆ ರೀತಿ ವರ್ಕ್ ಮಾಡುತ್ತೆ ವೀಕ್ಷಕರೇ. ಖಂಡಿತವಾಗಿ ಫಾಲೋ ಮಾಡಿ ನೋಡಿ. ನಿಮಗೂ ಕೂಡ ಯೂಸ್ ಆದರೆ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಈ ಥರ ಸಿರಮ್ ರೆಡಿ ಮಾಡಿಕೊಂಡು ನೀವು ಕೂಡ ತಣ್ಣಗಾದ್ಮೇಲೆ ನಿಮ್ಮ ಹೇರ್ಸಿಗೆ ಬುಡದಲ್ಲಿ ಮಾತ್ರ ಚೆನ್ನಾಗಿ ಮಸಾಜ್ ಕೊಟ್ಕೊಂಡು ಬೆಳಗ್ಗೆ ನೀವು ವಾಶ್ ಮಾಡ್ತಾ ಹೋಗಿ ನಿಮ್ಮ ಹೇರ್ಸ್ ಚೆನ್ನಾಗಿ ಗ್ರೋತ್ನೆಸ್ ನೋಡಿ ನೀವು ಕೂಡ ಶಾಕ್ ಆಗಿಬಿಡ್ತೀರ. ಹಾಗಾದರೆ ಸ್ನೇಹಿತರೆ ವೀಕ್ಷಕರೇ, ಇವತ್ತಿನ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ಅದೇ ರೀತಿಯಾಗಿ ಹೊಸ ವಿಡಿಯೋ ತೊಗೊಂಡು ಬರ್ತಾ ಹೋಗ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂರ್ತಿ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗಾದರೆ ನಮ್ಮ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೊಸದಾಗಿ ವಿಡಿಯೋ ಮತ್ತೊಂದು ಸತಿ ಸಿಗೋಣ. ಧನ್ಯವಾದ.